ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಬೀದರ್ ಜಿಲ್ಲೆ ಒಂದು ವರ್ಷ ಅತಿವೃಷ್ಟಿ, ಇನ್ನೊಂದು ವರ್ಷ ಅನಾವೃಷ್ಟಿ. ಈ ವರ್ಷ ಜೂನಿಂದ ಇಲ್ಲಿವರೆಗೆ ಮಳೆ ಸಂಪೂರ್ಣ 40-50%ಕ್ಕಿಂತ ಒಳಗೆ ಬಂದಿದೆ. ಸಂಪೂರ್ಣ ರೈತರು ಬಿತ್ತಿದಂಥ ಮೊಳಕೆ ಒಣಗ್ತಾ ಇವೆ. ಕೆಲವೊಂದು ರೈತರು ಬಿತ್ತಿದ ಮೊಳಕೆನೇ ಒಡೆದಿಲ್ಲ. ಎಷ್ಟೋ ರೈತರು ಇನ್ನೂ ಭೂಮಿ ಕೂರ್ಗಿನೇ ಬೀಜನೇ ಹಚ್ಚಿಲ್ಲ. ಮುಂಗಾರು ಹಂಗಾಮು ಸಂಪೂರ್ಣ ಲಾಸ್ ಆಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ರೈತರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅನೇಕ ಗ್ಯಾರಂಟಿಗಳನ್ನು ತಾವು ಕೊಡ್ತಾ ಇದ್ರಿ. ಅದರಲ್ಲಿ ಇವತ್ತು ರೈತರ ಬದುಕಿನ ಗ್ಯಾರಂಟಿ ತಾವು ಕೊಡಬೇಕಾಗಿದೆ. ರೈತನ ಬದುಕು ಇಂಥ ಪರಿಸ್ಥಿತಿ ಬಂದಿದೆ. ಅವ ಭೂಮಿ ಬಿಟ್ಟು ಹೋಗ್ಲಿಕ್ಕೂ ಬರಲ್ದು, ಇರಲಿಕ್ಕೆ ಬರಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ಆದ್ದರಿಂದ ತಕ್ಷಣವೇ ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ಈಗಾಗಲೇ ಬೀಜ, ಉಳಿಮೆ, ಗೊಬ್ಬರ ಏನು ಇನ್ವೆಸ್ಟ್ ಮಾಡ್ಯಾರ ಆ ರೈತರಿಗೆ ಪ್ರತಿ ಎಕರೆಗೆ ವೈಜ್ಞಾನಿಕವಾದ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಕಾರ್ಯಕ್ರಮ ರೂಪಿಸ್ಕೋಬೇಕು. ಮತ್ತು ನಮ್ಮ ಬೀದರ್ ಜಿಲ್ಲೆ ಸಂಪೂರ್ಣ ಬರಗಾಲ ಬರದಂತೆ ತಡೆ ಹಿಡಿಬೇಕಾದರೆ ಇವತ್ತು ರಾಜ್ಯ ಸರ್ಕಾರ ಕೂಡಲೇ ಬಚಾವ್ ಆಯೋಗದ ತೀರ್ಮಾನದಂತೆ ಗೋದಾವರಿ ಬೇಸಿನ ಇನ್ನೂ 20 TMC ನೀರು ನಾವು ನಮ್ಮ ಜಿಲ್ಲೆಗೆ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತು ಆ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಅದನ್ನು 20 TMC ನೀರು ಬಳಕೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಗೆ ಯಾವತ್ತೂ ಬರಗಾಲ ಬರುವುದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ 1,000 ಕೋಟಿ ರೂಪಾಯಿ ಅನ್ನು ಮೀಸಲಿಟ್ಟು ಈ ಒಂದು ಗೋದಾವರಿ ಬೀಸಿನ 20 TMC ನೀರು ಬಳಕೆ ಮಾಡ್ತಕ್ಕಂಥ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಬೇಕು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದರಲ್ಲಿ ಮುತುವರ್ಜಿ ವಹಿಸಿ 1,000 ಕೋಟಿ ನಿಗದಿಪಡಿಸಿದ ಬಜೆಟ್ ಇಡ್ತಕ್ಕಂಥದ್ದು ಮಾಡಬೇಕು. ನಮ್ಮ ಜಿಲ್ಲೆಯ 6 MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರು ಕೂಡಿ ಒಗ್ಗಟ್ಟಿನಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಈ ಒಂದು ಗೋದಾವರಿ ಬೇಸಿನ ಬಚಾವ್ ಆಯೋಗದ ನೀರು ಬಳಕೆ ಏನಿದೆ ಅದು ಸಂಪೂರ್ಣ ಮಾಡಿಕೊಂಡಾಗ ಯಾವ ರೀತಿ ಮಂಡ್ಯ ಮೈಸೂರದಲ್ಲಿ ನೀರಾವರಿ ಇದೆಯೋ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯೂ ಸಹ ಸಂಪೂರ್ಣ ನೀರಾವರಿ ಪ್ರದೇಶ ಆಗ್ತದೆ. ಯಾಕಂದ್ರೆ ಇದಕ್ಕೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿ ಇಲ್ದ ಕಡಿದು ಇಲ್ಲಿವರೆಗೆ 20 TMC ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಆದ್ದರಿಂದ ಕೂಡಲೇ ಆ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು BSSK ಕಾರ್ಖಾನೆ ಅತ್ಯಂತ ಹಳೆಯ ಕಾರ್ಖಾನೆ ಇದೆ. ಆ ಕಾರ್ಖಾನೆಯನ್ನು ಇದೇ ಹಂಗಾಮಿನಲ್ಲಿ ಯಾವ ಲೀಸ್ ಕೊಡ್ತೀರಿ ಅಥವಾ ಏನು ಮಾಡ್ತೀರಿ ಗೊತ್ತಿಲ್ಲ, ಕಾರ್ಖಾನೆಯನ್ನು ಈ ಹಂಗಾಮಿಗೆ ಚಾಲೂ ಮಾಡಬೇಕು. ಮತ್ತು ರೈತರದೇನು ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಇದೆ, ಅದನ್ನು ಭಾಳಷ್ಟು ಸಮಸ್ಯೆ ಇದೆ. ಕೂಡಲೇ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ರಾತ್ರಿ ಸಿಂಗಲ್ ಫೇಸ್ ಏನು ಮಳೆಗಳಿಗೆ ತೋಟದ ಮನೆಗಳಿಗೆ ವಿದ್ಯುತ್ ಸಮಸ್ಯೆ ಇದೆ, ಅದನ್ನು ಕೆಲವು ಕಡೆ ಸಿಂಗಲ್ ಫೇಸ್ ರಾತ್ರಿ ಕೊಡ್ತಾ ಇದ್ದಾರೆ, ಉಳಿದ ಭಾಗಕ್ಕೆ ಕೊಡ್ತಾ ಇಲ್ಲ. ಕೂಡಲೇ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು, ಸರ್ಕಾರ ಆದೇಶ ಮಾಡಿದೆ ಅದನ್ನು ಚಾಲೂ ಮಾಡಲಿಕ್ಕೆ. ಸಿಂಗಲ್ ಫೇಸ್ ರಾತ್ರಿ ಕೊಟ್ಟಾಗ ಹೊಲದಲ್ಲಿರ್ತಕ್ಕಂಥ ಮನೆ, ಮಠ, ದಾಡಿ, ದನಗಳ ಕರುಗಳಿಗೆ ಅನುಕೂಲ ಆಗ್ತದಂತ ಈ ಮುಖಾಂತರ ಒತ್ತಾಯವನ್ನು ಮಾಡ್ತೀವಿ. ಮತ್ತು ಈ ಒಂದು ಹಿರಿಯ ನಾಗರಿಕರಿಗೆ ಹಳ್ಳಿ ಊರಲ್ಲಿ ಅವರೇನು 65-60 ರೂಪಾಯಿ ಮೇಲಾಗ್ಯದ, ಅವರಿಗೆ ಇವತ್ತು ಈಗ 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ. ಕೂಡಲೇ ಸರ್ಕಾರ ನಾವು ಪರಿಶೀಲನೆ ಮಾಡಿ ಪ್ರತಿ ಹಳ್ಳಿಗೆ VAಗಳು ಇದ್ದಾರೆ, ಆ VAಗಳಿಗೆ ಕಳಿಸಿ ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವ್ರದ್ದು ಏನಾಗಿ ಸಮಸ್ಯೆ ಆಗಿದೆ ಕೂಡಲೇ ವ್ಯವಸ್ಥೆ ಮಾಡಬೇಕು ಅಂತ ನಾವು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು.